ಈಗ ಲಾಸ್ಟ್ನಾಗ ಮತ್ತೊಮ್ಮೆ ಟಮಾಟಿ ಹಾಕಾಕತ್ತೀವ್ರಿ. ಈಗ ಸ್ವಲ್ಪ ಹಾಕೋದು ಮರ್ತಿದ್ವಿ ಅದನ್ನ, ಅದಕ್ಕೆ ಲಾಸ್ಟಿಗೆ ಹಾಕಾಕತ್ತೀವಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಟು ಧನ್ವೀರ್ ಟ್ರಕ್ಕಿಂಗ್. ನಾ ಇವತ್ತೆಲ್ಲ ಅದನ್ನಂದ್ರೆ ಇವತ್ತು ಅಂಬ್ರೇಲಾಗಿದ್ದು ರೀ. ಅಂಬ್ರೇಲಾಗ ರಾತ್ರಿ ಊಟಕ್ಕೆ ಇಲ್ಲೇ ನಮ್ಮ ಕಾಕರಗಡೆ ಪಲಾವ್ ಮಾಡಾಕತ್ತಿದ್ವಿ ರೀ. ಫಸ್ಟ್ ಟೈಮ್ ನಮ್ಮ ವಿಡಿಯೋದೊಳಗೆ ಅಡುಗೆ ಮಾಡೋ ವಿಡಿಯೋ ಹಾಕಾಕತ್ತೇನೆ, ಬರ್ರಿ ನೋಡೋಣ. ಮಾಡಾಕತ್ತೀವಿ ರೀ ಇವತ್ತು ಪಲಾವಿಗೆ ಏನೇನು ಎಲ್ಲ. ಈಗ ಮಾರ್ಕೆಟಿಗೆ ಹೋಗಿ ವಟಾಣಿ, ಗಜ್ಜರಿ ಮತ್ತು ಇನ್ನೂ ಏನೇನೋ ತೊಗೊಂಬಂದೀವಿ. ಇಲ್ಲಿ ಕಾಣಿಸೋಕ್ಕಾಗಲ್ತು, ಜಾಗ ಕಮ್ಮಿ ಐತಿ, ಸಂಭಾಳಿಸ್ಕೊರಿ. ಹಂಗೆ ಪಲಾವ್ ತಿಂದ ಮ್ಯಾಗ ತಿನ್ನಕ್ಕೆ ಅಂತೇಳಿ ಬಾಳೆಹಣ್ಣು ತೊಗೊಂಡಿವಿ ಮತ್ತು ಮೊಸರನ್ನ ತೊಗೊಂಬಂದಿವಿ. ಪೂರ 1 ಲೀಟ್ರ್ ಮೊಸರು ಚಟ್ನಿ ಮಾಡಕ್ಕದ. ಎಲ್ಲ ರೆಡಿ ಮಾಡ್ಕೊಳಕತ್ತೀವಿ ರೀ. ಎಲ್ಲ ರೆಡಿ ಮಾಡ್ಕೊಂಡು ಒಲಿ ಮ್ಯಾಗ ಇಟ್ಟ ಮ್ಯಾಗ ಮತ್ತೆ ಸಿಗ್ತೀನಿ ನಿಮ್ಗೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ ರೀ. ಇದು ವಟಾಣಿ ಕಾಳು, ಇದು ಸ್ವಲ್ಪ ಮಸಾಲೆ, ಇದು ತರಕಾರಿ, ಅದು ಟೊಮೆಟೊ. ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತೊಗೊಂಬಿಡೋಣ. ಈಗ ಕುಕ್ಕರ್ ಇಟ್ಕೊಂಡು ಅದ್ರೊಳಗಿಂದ ನೀರು ಒಂದು ಸ್ವಲ್ಪ ಎಲ್ಲ ಆವಿಯಾಗಿ ಹೋಗೋ ಮಟ್ಟ ಸ್ವಲ್ಪ ಹೀಟ್ ಮಾಡೋಣ. ಅದನ್ನು ಹೀಟ್ ಮಾಡಿಂದ ಏನು ಮಾಡ್ಬೇಕ್ರಿ, ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಬಾಕ್ಸ್ ಎಣ್ಣೆ ಇದಕ್ಕಂದ್ರೆ ಮೊಸರು ಚಟ್ನಿ ಹಾಕತ್ತಿದ್ದ. ಸೌತೆಕಾಯಿ ಅವೆಲ್ಲ ಜೀರಿಗೆ ಸಾಸಿವೆ ಹಾಕಿ ಈಗ ಚಿಟ್ಪುಟ್ ಅನ್ನಿಸಿ ಮತ್ತು ಒಳ್ಳೆ ಅದಕ್ಕೇನು ಕರಿಬೇವು ಹಾಕೋದು. ಈಗ ಕರಿಬೇವು ಚುರ್ರ ಅಂತ ಹಾಕಿಬಿಡುದ್ರಿ. ಈಗ ಕರಿಬೇವು ಹಾಕೊಂಬಂದು ಸ್ವಲ್ಪ ಹುಷಾರಿರ್ಬೇಕು ನೀವು, ಇಲ್ಲಾಂದ್ರೆ ಮಕ್ಕಕ್ಕೆ ಹಿಡಿತೈತಿ. ಇವರು ಸಣ್ಣ ಹುಡ್ರ ಆ ಟೈಪ್ ಸರ್. ಇಲ್ಲೇ ನೀವು ಮನ್ಯಾಗ ಮಾಡೋ ಶೈಲಿ ಬೇರೆ ಇರ್ತೈತಿ, ನಾವು ಗಾಡ್ಯಾಗ ಮಾಡೋ ಶೈಲಿ ಬೇರೆ ಇರ್ತೈತಿ. ಬೆಳ್ಳುಳ್ಳಿ ಹಾಕ್ಕೊಂಬಿಟ್ವಿ. ನಾವೆಲ್ಲ 3 ಕುಡಿಸ್ತಿರ್ತೀವಿ. ಎಲ್ಲ ಸ್ವಲ್ಪ ರಾ ಮಸಾಲೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಪಲಾವ್ ಮಸಾಲ ಬಿಡ್ರಿ ಬಟ್ರನ ಬಂದೀವ. ಚಟ್ನಿಗೆ ನಾವು ಬೆಂಡೆಕಾಯಿ ಸಹಿತ ಹೆಚ್ಚಾಕ್ತೀವಿ. ಯಾರು ಹಿಂಗೆ ಬೆಂಡೆಕಾಯಿ ಹೆಚ್ಚಾಕಿರ ನೀವು ಆಮೇಲೆ ನಮಗೆಲ್ಲ ವೆರೈಟಿ. ನಮ್ಮ ಇದನ್ನ ಹಾಕ್ತೀವಿ ಮೆಣಸಿಕಾಯಿ, ಬೀಟ್ರೂಟು, ಕ್ಯಾರೆಟು ಮತ್ತು ಉಳ್ಳಾಗಡ್ಡಿ. ಆಮೇಲೆ ಇನ್ನೂ ವಟಾಣಿನೂ ಐತಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಈ ಫುಲ್ ರೋಸ್ಟ್ ಮಾಡ್ತಾನೆ. ಸ್ವಲ್ಪ ಚಮಚದಲ್ಲೇ ಕೈ ಹಾಕ್ಬೇಕಂದ್ರೆ ಮಿಕ್ಸ್ ಮಾಡ್ಕೊಂಬಿಡೋದು. ಈಗ ಎಲ್ಲವೂ ಕೆಂಪಾಗೋ ಮಟ್ಟ ಸ್ವಲ್ಪ ಕೆಂಪಿಸ್ಬಿಡೋಣ್ರಿ ಇವನ್ನ ಎಣ್ಣೆ ಒಳಗೆ. ಈಗ ಲಾಸ್ಟ್ನೇ ವಟಾಣಿ ಹಾಕಿಬಿಡೋದು. ಫುಲ್ಲು ತುಂಬತೈತಿ ಈಗ ಅದು ನೋಡಿ. ಬರೀ ಐಟಮ್ಸ್ ಆಗ್ಯಾವ ಅದ್ರೊಳಗೆ. ಅಕ್ಕಿ ಹಾಕಿದ್ರೆ ಪೂರ ತುಂಬಿ ಹೊರಗೆ ಚೆಲ್ಲೋಂಗ ಆಗ್ತೈತಿ. 4.5 ಗ್ಲಾಸ್ ಹಾಕಿದ್ವಿ, ಇವತ್ತು 3.5 ಗ್ಲಾಸ್ ಹಾಕ್ಬೇಕು ಅಕ್ಕಿ. ಇನ್ನು ಹೇಳಿಲ್ಲಲ್ಲ. ಅರಿಶಿನ ಪುಡಿ ಹಾಕಿವಿ, ಧನ್ಯ ಪುಡಿ ಹಾಕಿವಿ. ಈಗ ಇದು ಗರಂ ಮಸಾಲೆ ಹಾಕಕತ್ತೀವಿ. ಎಲ್ಲ ಫುಲ್ ಮಿಕ್ಸ್ ಮಾಡಿಬಿಡುವಂತೆ ಸಾಕು, ಭಾಳ ಮಸಾಲೆ ಆಗಬಾರ್ದು. ವಾಸನೆ ಘಮ 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 ಅನ್ನಕತ್ತೈತಿ. ಇನ್ನೂ ರೆಡಿ ಆಗ್ಲಾರ್ದನ್ನ ರೆಡಿಯಾಗಿ ಇನ್ನೂ ಟೇಸ್ಟ್ ಮಸ್ತ್ ಇರ್ತೈತಿ. ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಆಮೇಲೆ. ಅಕ್ಕಿ ಎಲ್ಲ ತೊಳ್ಕೊಂಡಾತ್ರಿ. ಅಕ್ಕಿ ಹಾಕ್ಬೇಕು ಈಗ ಲಾಸ್ಟಿಗೆ. ಅಕ್ಕಿ ಹಾಕಿ ನೀವು ಎಷ್ಟು ಅಕ್ಕಿ ಹಾಕ್ತೀರಿ ಅದ್ರ ಮ್ಯಾಗ ನೀವು ನೀರು ಹಾಕ್ಕೋಬೇಕಾಗ್ತೈತಿ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫುಲ್ ಕುದ್ದಾವ. ಈಗ ಅದಕ್ಕೆ ಅಕ್ಕಿ ಹಾಕಿ ನೀರು ಹಾಕಿಬಿಡೋದು. ನಾವು ಒಂದು 3 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ತೀವಿ. ಈಗ ಮಾಡಕ್ಕೆ ಇಲ್ಲೆಲ್ಲ ರೆಡಿ ಆಗೈತಿ ವೆಜಿಟೇಬಲ್ಸ್. ಈಗ ಇದಕ್ಕೆ ಮೊಸರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಡೋದು. ಈಗ 1 ಲೀಟ್ರ್ನಷ್ಟು ಮೊಸರು ತೊಗೊಂಬಂದಿವ್ರಿ ಇವತ್ತು.
ಪೂರ ಫುಲ್ ಮೊಸರು ಹಾಕ್ಕೊಳ್ಳೋದು, ಪಲಾವ್ ತಿನ್ನೋದು, ಮಕ್ಕೊಂಬಿಡೋದು. ಈಗ ಇದನ್ನು ಕೊಲೆ ಮಾಡ್ತೀನಿ ನಾನು. ಓಪನಿಂಗ್ ಆತ್ರಿ. ಫುಲ್ ಗಟ್ಟಿ ಆದ ರೈತ ರೆಡಿ ಆತ. ಸೊ ಗೈಸ್, ನಮ್ಮ ಪಲಾವ್ ಎಲ್ಲ ರೆಡಿ ಆತ್ರಿ. ಬರ್ರಿ ನೋಡೋಣ ಹೆಂಗಾಗೈತೆ ಅಂತಂದು. ವಾಸನೆ ಘಮ 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 ಅನ್ನಕತ್ತೈತಿ. ಹಾಕ್ಕೊಂಡು ತಾಟ್ನಾಗ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು ಅಷ್ಟೇ. ಈಗ ಊಟ ಮಸ್ತ್ ಆಗೈತಿ. ಪಲಾವ್ ಮಾತ್ರ ಸೂಪರ್ ಟೇಸ್ಟ್ ಆಗೈತಿ. ಮೊಸರು ಬಾಜಿ ಮೇಲೆ ಪಲಾವ್ ಬ್ಯಾಟಿಂಗ್ ಮಾಡಿ ಸುಮ್ಮನೆ ಮಕ್ಕೊಂಡ್ಬಿಡ್ದು ಇವತ್ತು. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಫಾಲೋ ಮಾಡಿ. ಟಾಟಾ, ಬೈ ಬೈ.